ನಮಸ್ಕಾರ ಬಂಧುಗಳೇ. ಈ ರಾಜಕಾರಣಿಗಳಿಗೆ, ರಾಜಕೀಯದವ್ರಿಗೆ ಎಷ್ಟು ಉಗಿದ್ರೂ ಅವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅನ್ಸುತ್ತೆ. ಆಯಿತಾ? ಏಕೆಂತಂದರೆ ಸ್ಟೇಜ್ ಮೇಲೆ, ವೇದಿಕೆಗಳ ಮೇಲೆ ಹೇಳ್ಕೊಳ್ಳೋದೇ ಬೇರೆ ಥರ. ಆಯಿತಾ? ಅವರ ಗನಂದಾರಿ ಕೆಲಸಗಳು ಹೆಂಗೆ ಅಂತಂದರೆ 40 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ, ಐದೇ ರಾಜಕೀಯದಲ್ಲಿ ಇರ್ತಾರೆ. ಅವ್ರ ಮನೆಗೆ ಏನೇನು ಬೇಕು ಎಲ್ಲ ಮಾಡ್ಕೋತಾರೆ. ಡೂಪ್ಲೆಕ್ಸ್ ಮನೆ ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ, ಮಾಲ್ಗಳು ಬೇಕಾ, ಪೆಟ್ರೋಲ್ ಬಂಕ್ಗಳು ಬೇಕಾ, ಈ ಥರವಾಗಿ ಎಲ್ಲ ಮಾಡ್ಕೋತಾರೆ. ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್, BJP, JDS ಆಯಿತಾ, ಮೂರೂ ಪಕ್ಷದವರು ಅಧಿಕಾರಕ್ಕೆ ಬಂದಿದ್ದರು. ಬಟ್ ಏನಪ್ಪ ಅಂತಂದರೆ ಯಾವ ಒಂದು ಹಳ್ಳಿನೂ ಕೂಡ ಇವತ್ತು ಅಭಿವೃದ್ಧಿ ಕಂಡಿಲ್ಲ, ಅಭಿವೃದ್ಧಿ ಆಗಿಲ್ಲ. ಸ್ವಚ್ಛತೆಯಲ್ಲಿ ಫೇಲ್ಯೂರ್ ಆಗೈತೆ. ಆಯಿತಾ? ಏನು ಅಂತಂತಂದರೆ ನೋಡಿ, ಅಭಿವೃದ್ಧಿಗೆ ಅಷ್ಟು ದುಡ್ಡು ಹಾಕಿದ್ದೀವಿ, ಇದಿಷ್ಟು ದುಡ್ಡು ಹಾಕಿದ್ದೀವಿ ಅಂತಾರೆ. ಇದೊಂದು ರೋಡು ಹಾಕಿ 6 ತಿಂಗಳಿಗೆ ಅಲ್ಲಿ ತಾಂಬರ್ ಕಿತ್ತೋಗಿ ತೂತಾಗಿತ್ತು. ಅದನ್ನು ಲೈವ್ ವಿಡಿಯೋ ಮಾಡಿದ್ದೆ. ಸೊ ಆ ಲೈವ್ ವಿಡಿಯೋ ಮಾಡಿದ್ಮೇಲೆ ಬಂದು ಜಲ್ಲಿಕಲ್ಲು ಹಾಕಿದ್ರು, ಈ ಥರಕ್ಕೆ ಮಾಡಿ ಹೋದರು. ಇನ್ನು ಈ ಕಡೆಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಯೋಗ್ಯ. ಒಂದು ತಾಂಬರನ್ನ ಹಾಕಬೇಕಾದ್ರೆ ತಾರಿಂಗ್ ಗಮ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆ ತಾರ ಕಿತ್ತೋಗದೆ ಒಂದು ಸ್ವಲ್ಪ ಕೆಲವೊಂದು 5-6 ವರ್ಷನಾರು ಬಾಳಿಕೆ ಬರುತ್ತೆ. ಹಳ್ಳಿಗಳ ರೋಡ್ನ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ. ಅಭಿವೃದ್ಧಿಗೋಸ್ಕರನೇ ದುಡ್ಡು ಹಾಕಿದ್ವಿ ಅಂತಾರೆ. ನಾಚಿಕೆಟ್ಟ ಸರ್ಕಾರಗಳು, ನಾಚಿಕೆಟ್ಟ MLAಗಳು, ನಾಚಿಕೆ ಆಗಬೇಕು. ಆಯಿತಾ? ಮೂರು ಸರಿ MLA ಆಗಿದ್ರಿ, ಮೂರು ಸರಿ ಆಗಿದ್ದೀರಾ. ಯಾವ ಅಧಿಕಾರಕ್ಕೆ ಬಂದು ಏನು ಪ್ರಯೋಜನ? ನೀವು ನಿಮ್ಮ ತಾಲೂಕಲ್ಲಿ ಒಂದು ಹಳ್ಳಿಗೆ ರಸ್ತೆ ಇಲ್ಲ. ಇದು ಬೆಟ್ಟದಪುರ ಪಿರಿಯಾಪಟ್ಟಣ 16 ಹಳ್ಳಿಗಳಿಗೆ ಕನೆಕ್ಟ್ ಆಗೋಂಥ ಬೀಸನಕುಪ್ಪೆ ರೋಡ್ ಇದು. ಆಯಿತಾ? ಏನು ಜಾಸ್ತಿ ಏನಿಲ್ಲ, ಒಂದು 200 ಮೀಟ್ರು, 300 ಮೀಟ್ರು ಕುಪ್ಪೆ ಸರ್ಕಾರಿ ಶಾಲೆಯಿಂದ ಹಿಡಿದು ಹೈವೇ ರೋಡ್ವರೆಗೆ ಕಿತ್ತೋಗಿ 4-5 ವರ್ಷ ಆಯಿತು ಈ ರೋಡು. ಆಯಿತಾ? ಈ ರೋಡ್ಗೆ ವಿಡಿಯೋ ಮಾಡಿದಾಗ ಬಂದು ಜಲ್ಲಿಕಲ್ಲು ಹಾಕ್ಬಿಟ್ಟು ಹೋಗ್ತಾರೆ. ಈ ರೋಡನ್ನು ದುಡ್ಡು ತಗೊಂಡೋಗಿ ಏನು ಮಾಡ್ಕೊಂಡ್ರಿ? ಹೆಂಡತಿ ನಿಮ್ಮ ಮಕ್ಕಳಿಗೆ ಸೀರೆ ಕೊಡ್ಸಿದ್ರಾ, ನಿಮ್ಮ ಬಟ್ಟೆ ಕೊಡ್ಸಿದ್ರಾ? ನಾಚಿಕೆ ಆಗೋದಿಲ್ವ ನಿಮ್ಮ ಜನ್ಮಕ್ಕೆ? ಟೆಂಡರ್ ದಾರ ಈ ರೋಡನ್ನ ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದ, ಆ ವಿಡಿಯೋನೂ ಮಾಡಿದ್ದೆ. ಬಟ್ ಆದರೆ ಇದೊಂದು ರೋಡನ್ನು ಮತ್ತೆ ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದಾನೆ, ರೋಡ್ ಕಿತ್ತೋಗಿದೆ ಅಂತ ಅಂದಮೇಲೆ ಬಂದು ಈ ರೋಡನ್ನ ಫುಲ್ಲು ಚೆನ್ನಾಗಿದ್ದು ರೋಡನ್ನು ಕಿತ್ತಾಕಿದ್ದ ಅಯೋಗ್ಯ. ಇನ್ನು ಈ ಕಡೆಗೆ ಬಂದು ಇಲ್ಲ, ಈ ಕಲ್ಲ ಸುರಿದು ಲೆವೆಲ್ ಮಾಡೋದನ್ನು ಪುಣ್ಯಾತ್ಮ ಕಣ್ಣು ಕಾಣೂ ಇಲ್ಲ. ಆಯಿತಾ? ಸಾರ್ವಜನಿಕರ ತೆರಿಗೆ ಹಣನ ಈ ಥರ ನಿಮ್ಮ ಹೆಂಡತಿ, ನಿಮ್ಮ ಮನೆ ಮಕ್ಕಳಿಗೆ ಸೀರೆ ಉಡ್ಸ್ಕೊಳ್ಳೋಕ್ಕೆ ನೀವು ಇನ್ನೊಂದು ಬಟ್ಟೆ ಇನ್ನೊಂದು ಮತ್ತೊಂದಕ್ಕೆ ತಗೊಳ್ಳೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ? ನಿಮ್ಗೆ ಯಾಕೆ ಬೇಕು ಪದವಿ? ಇಳಿದು ಬನ್ನಿ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರು ಸ್ವಲ್ಪ ಇದ್ದರೆ ಅಧಿಕಾರ ಬಿಟ್ಬಿಟ್ಟು ನೀವು ಇಷ್ಟು ವರ್ಷ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಜೀವನ ಮಾಡಿ. ಜನತಾ ಸರ್ಕಾರ ಬರಲಿ, ಜನಗಳಿಗೋಸ್ಕರ ಜನರು ಅಧಿಕಾರ ಇರಲಿ. ಆಯಿತಾ? ಇಲ್ಲ ಅಂತಂದರೆ ಹೈಕೋರ್ಟ್ ನಮ್ಮ ಕೋರ್ಟ್ ಆದೇಶದಂತೆ ಸರ್ಕಾರ ನಡೀಲಿ. ಆಯಿತಾ? ಬರೀ ಅಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕಳಪೆ ಕಾಮಗಾರಿ, ಒಂದು ಕೆಲಸನೂ ನೀಟಾಗಿ ಮಾಡಿಲ್ಲ. ಆಯಿತಾ? ಪಿರಿಯಾಪಟ್ಟಣ ತಾಲೂಕಲ್ಲಿ ಅಭಿವೃದ್ಧಿ ಅನ್ನೋದನ್ನೇ ಕಂಡಿಲ್ಲ. ಬಟ್ ಆದರೆ ಇವತ್ತು ಪಿರಿಯಾಪಟ್ಟಣ ತಾಲೂಕಲ್ಲಿ MLA ಆದಂಥ ಮಹಾದೇವು, K. ವೆಂಕಟೇಶು ಮತ್ತು BJP ಗೌರ್ಮೆಂಟ್ನವರು ಪ್ರತಿಯೊಬ್ಬರು